ಶರಣು ಶರಣಾರ್ಥಿಗಳು. ಆರಂಭವ ಮಾಡುವೆ ಗುರುಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮಗಳು ಮಾಡಿದೊಡೆ ಆ ಕರ್ಮಗಳ ಫಲಭೋಗ ನೀ ಕೊಡುವುದೆಂದು ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಸಲ್ಲೆನು, ನಿಮ್ಮಾನೆ ಕೂಡಲ ಸಂಗಮ ದೇವ. ಶರಣು, ಬನ್ನಿ ಕುಳಿತುಕೊಳ್ಳಿ. ಹೇಳಿ, ತಮಗೆ ನಾನೇನು ಸೇವೆಗೈಯಬಲ್ಲೆ? ಉಂಡ ಜಂಗಮರನ್ನು ಕಂಡು ಮಾತನಾಡಿಸದ ನಿನ್ನ ಅಹಂಕಾರ ನನ್ನ ಮನಸ್ಸನ್ನು ನೋಯಿಸಿದೆ. ಕಾಯಕವೇ ಕೈಲಾಸವಾದ ಕಾರಣ, ಅದರಲ್ಲಿ ನಿರತವಾದಾಗ ಗುರು ಲಿಂಗ ಜಂಗಮರನ್ನು ಮರೆಯಬೇಕು. ಅದರಲ್ಲಿಯೂ ಇದು ನಾಡಿನ ಕೆಲಸ. ಬಸವಣ್ಣ, ಇಂಥ ಅಪರಾತ್ರಿಯಲ್ಲಿ ನಾಡಿನ ಕೆಲಸವೇ? ಮನೆಯಲ್ಲಿ ಇದ್ದಾಗಲೂ ಬೊಕ್ಕಸದ ಕಾರ್ಯ ಮಾಡುವುದೇ? ಮನುಷ್ಯ ತನ್ನ ಸ್ವಂತ ಕೆಲಸವನ್ನು ಪೂರೈಸಿಕೊಳ್ಳಲು ಹೊತ್ತು ಗೊತ್ತು ನೋಡುವನೆ. ಅದರಲ್ಲಿಯೂ ಈ ನಾಡು ನಮ್ಮದು, ಈ ನಾಡಿನ ಕೆಲಸವು ನಮ್ಮದು. ಇದಕ್ಕೆ ವೇಳೆ ಮಿತಿಯೇ? ಅದಿರಲಿ ಬಿಡು. ನನ್ನೊಡನೆ ಮಾತಾಡುವ ಮೊದಲು ಆ ದೊಡ್ಡ ದೀಪ ಏಕೆ ಆರಿಸಿದೆ? ಈವರೆಗೆ ನಾನು ಮಾಡುತ್ತಿರುವುದು ಬೊಕ್ಕಸದ ಕಾಯಕ. ಅದಕ್ಕಾಗಿ ಉರಿಯುತ್ತಿದ್ದ ಆ ದೀಪದ ಎಣ್ಣೆ ಬೊಕ್ಕಸದ್ದು. ಈಗ ನಮ್ಮ ಮತ್ತು ನಿಮ್ಮ ನಡುವಿನ ಮಾತು ಅದು ವೈಯಕ್ತಿಕವಾದದ್ದು. ಹಾಗಾಗಿ ಈ ದೀಪ, ಈ ಎಣ್ಣೆ ನನ್ನ ಸಂಬಳದ್ದು. ಪ್ರಭು, ತಾವಿಲ್ಲಿ? ಬಸವಣ್ಣ, ನಿನ್ನ ರಾಷ್ಟ್ರ ಪ್ರಜ್ಞೆ ಅಪೂರ್ವ ಅಪೂರ್ವ. ಪ್ರಭು, ಮನೆಯ ಕೆಲಸ ಮನೆಯ ಮಗನದ್ದು. ಇದರಲ್ಲಿ ವಿಶೇಷ ಹೊಗಳಿಕೆ ಏಕೆ? ಬಸವಣ್ಣ, ನಿನ್ನ ಕಾಯಕದ ಘನತೆ ಬಗ್ಗೆ ನಾನು ಬಹಳಷ್ಟು ಕೇಳಿದೆ. ಆದರೆ ಇವತ್ತು ಸ್ವತಃ ನನ್ನ ಕಣ್ಣಾರೆ ಕಂಡು ವಿವೇಕದ ಮಾಡಿದೆಯೇ ನೀವು. ಬಸವರಸ, ನಾಳೆಯಿಂದ ನೀವು ನಮ್ಮ ಕೋಶಾಗಾರದ ಭಂಡಾರಿಯಾಗಿ ಕಾಯಕ ನಿರ್ವಹಿಸಿ. ಆಗಲಿ ಪ್ರಭು, ಆಗಲಿ. ಶರಣು ಶರಣಾರ್ಥಿ.